ಈಗ ಅದನ್ನ ಹುಡುಕಿಸ್ಬೇಕು. ಕಾಡಿನಲ್ಲಿ ಅವರು ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ, ಅದನ್ನು ಹುಡುಕಿಸ್ಬೇಕು. ಅದಕ್ಕೆ ಈಗಾಗಲೇ ಇಲಾಖೆಯವರು ಪ್ರಯತ್ನ ಮಾಡ್ತಿದ್ದಾರೆ. ಪರಿಹಾರ ಕೊಡೋ ವಿಚಾರದಲ್ಲಿ ಮತ್ತೆ ಅವ್ರಿಗೆ ಪುನರ್ವಸತಿ ಕಲ್ಪಿಸೋ ವಿಚಾರದಲ್ಲಿ ಸರ್ಕಾರ ತೋರಿಸ್ತಂತ ಮುತುವರ್ಜಿಯನ್ನ ಶಸ್ತ್ರಾಸ್ತ್ರಗಳನ್ನ ವಶಪಡಿಸ್ಕೊಳ್ಳೋ ವಿಚಾರದಲ್ಲಿ ತೋರಿಲ್ಲ ಅಂತ ಸರ್ ಬಿಜೆಪಿ. ಇಲ್ಲ, ಅವ್ರು ಹೇಳ್ತಾ ಇರ್ತಾರೆ ಅಂದರೆ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ. ಈಗ ಶಸ್ತ್ರಾಸ್ತ್ರ ಹುಡುಕಬೇಕು, ಎಲ್ಲಿ ಕಾಡಲ್ಲಿ ಇಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೊಳ್ಬೇಕಾಗುತ್ತೆ. ಅವರಿನ್ನ ಸಹಾಯನೂ ತಗೋಬೇಕಾಗುತ್ತೆ. ಅದನ್ನು ಕೇಳಿಕೊಂಡು ಮಾಡ್ತಾರೆ. ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ, ಅದನ್ನು ಮಾಡ್ತಾರೆ. ಬಿ ಜೆ ಪಿಯವ್ರಿಗೇನು ಗೊತ್ತಿಲ್ಲ, ಅವರು ಕೂಡ ಸರ್ಕಾರ ನಡೆಸಿದ್ರಲ್ಲ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಅವ್ರಿಗೂ ಪೊಲೀಸ್ ಇಲಾಖೆ ಅವಾಗೇನು ಬೇರೆ ಇಲಾಖೆ ಆಗಿರಲಿಲ್ಲ, ಅವ್ರಿಗೂ ಇದೇ ಪೊಲೀಸ್ ಇಲಾಖೆ ಇದ್ದಿದ್ದಲ್ವಾ. ಇಷ್ಟೇ ನಕ್ಸಲ್ರ ಸರ್ ಇನ್ನೂ ಇದಾರ ಕಾಡಲ್ಲಿ? ಇಲ್ಲ, ಅವರು ನಮಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಅವ್ರನ್ನ ಹೊರಗಾಕಿದ್ರು ಅಂತ. ಅದೇನೇನು ಕಾರಣ ಗೊತ್ತಿಲ್ಲ, ಅದನ್ನು ಈಗ ಹುಡುಕಿಸ್ತಾ ಇದ್ದಾರೆ. ಅವರು ಅದೇ ಭಾಗದಲ್ಲಿ ಚಿಕ್ಕಮಗಳೂರು ಆ ಏರಿಯಾದಲ್ಲೇ ಇದ್ದಾರೆ ಅಂತ ಏನೋ ಒಂದು ಮಾಹಿತಿ ಇದೆ, ನೋಡ್ಕೊಳ್ಸ್ತಾರೆ. ನಕ್ಸಲ್ ಮುಕ್ತ ಅಂತ ಹೇಳ್ತಿದ್ರು ಸರ್, ಇಷ್ಟಕ್ಕೆ ಮುಗಿದ್ರೆ ಸರ್ ಬೇರೆ ಏನಾದರೂ ಇದಾರ ಅನ್ನೋ ಮಾಹಿತಿ? ಇಲ್ಲ, ಬೇರೆ ಏನು ನಮಗೆ ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರೇ 6 ಜನ ಲಾಸ್ಟ್ ಅಂತ. ಹೊರಗಡೆಯಿಂದ ಬೇರೆ ರಾಜ್ಯದಿಂದ ಏನಾದರೂ ಬಂದರೆ ಅದನ್ನು ಮಾನಿಟರ್ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಒರಿಸ್ಸಾ ಕಡೆಯಿಂದ ಬರೋ ಸಾಧ್ಯತೆ ಇದೆ, ಅಥವಾ ಕೇರಳದಿಂದ ಬರೋ ಸಾಧ್ಯತೆ ಇದೆ. ಅದನ್ನು ಬಾರ್ಡ್ರ್ನಲ್ಲಿ ಇನ್ಮೇಲೆ ಅದನ್ನು ಮಾನಿಟರ್ ಮಾಡ್ತಾರೆ. ಒಟ್ಟಾರೆ ಆ ನಕ್ಸಲಿಸಮ್ ಅನ್ನೋದೇನಿದೆಯಲ್ಲ, ಅದನ್ನು ಡಿಸ್ಕರೇಜ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಸರ್ಕಾರದಲ್ಲಿ ಮಾಡ್ತೇವೆ. ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು, ನಿಮ್ಮ ಹೋರಾಟ ಏನಿದ್ರು ಸಮಾಜದ ಮುಖ್ಯವಾಹಿನಿಗೆ ಬಂದು ಕಾನೂನಾತ್ಮಕವಾಗಿ ನಿಮ್ಮ ಹೋರಾಟಗಳನ್ನು ಮಾಡ್ಕೊಳ್ಳಿ, ಶಸ್ತ್ರಾಸ್ತ್ರ ಇಟ್ಕೊಂಡು ಹೋರಾಟ ಮಾಡೋದು ಬೇಡ ಅಂತೇಳಿ ಒಂದು ಅಪೀಲ್ ಮಾಡ್ಕೊಂಡಿದ್ದಾರೆ. ಅದನ್ನು ಬೇರೆ ಇನ್ಯಾರೂ ಕೂಡ ಇಲ್ಲಿ ನಮ್ಮಲ್ಲಿ ಆ ರೀತಿ ನಮಗಿರೋ ಮಾಹಿತಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಈಗ ಸರ್, ಈಗ ನಕ್ಸಲರಿಗೆ ಪ್ಯಾಕೇಜ್ ಕೊಟ್ಟ ಹಾಗೆ ಸರ್, ವಿಕ್ರಮ್ ಗೌಡ ಅವರ ಕುಟುಂಬದವರು ಪರಿಹಾರ ಕೇಳ್ತಾ ಇದ್ದಾರೆ. ಅಲ್ಲ, ಅದನ್ನು ಪರಿಶೀಲನೆ ಮಾಡ್ತಾರೆ. ಯಾಕೆಂದರೆ ಅದು ಆ ಕೇಸೇ ಬೇರೆ, ಇದೇ ಬೇರೆ. ಸರ್, ಇವತ್ತು ಬಿಜೆಪಿ ಲಂಚ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಸರ್. ಅಲ್ಲಿ ಕೂಡ ವಿಜೇಂದ್ರ ಅವರನ್ನ ಕೆಳಗಿಳಿಸುವ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ನಡೀತಾ ಇದ್ದಾವೆ. ಅಲ್ಲ, ನಮ್ಮ ಬಗ್ಗೆ ನೀವು ಭಾಳ ಹೆಚ್ಚು ಪ್ರಚಾರ ಕೊಟ್ಟಿದ್ದೀರಿ, ಅವ್ರಿಗೂ ಪ್ರಚಾರ ಕೊಡಿ ಅಲ್ಲ. ಯಾಕೆಂದರೆ ಬರೀ ನಾವು ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಬೇರೆಯವರು ಊಟ ಮಾಡೋದನ್ನೆಲ್ಲ ಹೇಳಿ. ನೀವು ಊಟ ಮಾಡಿದ್ದೇನು ತಪ್ಪೇನು ಇಲ್ವಲ್ಲ ಸರ್? ಯಾರು ಹೇಳಿದ್ರು ಹಂಗಂತ ತಪ್ಪು ಅಂತ? ಯಾರೂ ಹೇಳೇ ಇಲ್ಲಪ್ಪ. ತಪ್ಪಂತ ಯಾರೂ ಹೇಳಲಿಲ್ಲ. ಪೋಸ್ಟ್ಪೋನ್ ನಿಲ್ಲಿಸೋದಕ್ಕೂ ಮುಂದೂಡೋದಕ್ಕೂ ಬೇರೆ ಬೇರೆ ಇದೆ. ಗೊತ್ತಿಲ್ಲ, ಅಜೆಂಡಾ ಏನಂತ ಗೊತ್ತಿಲ್ಲ. ನಾನು ಕೂಡ ಗೆಸ್ ಮಾಡ್ತಾ ಇದ್ದೀನಿ ನಿಮ್ಮ ಹಾಗೇನೆ. ಯಾಕೆಂದರೆ ಇನ್ನೂ ಶಾಸಕಾಂಗ ಪಕ್ಷದಿಂದ ನಮ್ಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ. ಅನೇಕ ಶಾಸಕರುಗಳಿಗೆ ಅವರು ಕ್ಷೇತ್ರದಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ಅಂದ್ಕೊಳ್ತೇನೆ. ಸಹಜವಾಗಿ ವಿಶೇಷ ಯಾಕೆಂದರೆ ಇಲ್ಲ, ಬಡ್ಜೆಟ್ ಸೆಷನ್ ಬರುತ್ತೆ, ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸಗಳದ್ದು, ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು, ಇಂಥ ಕೆಲಸ ಆಗಬೇಕು, ಇದಕ್ಕೆ ಹಣ ಕೊಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಕಾಶ ಕೊಡಬೇಕಲ್ಲ. ಮುಖ್ಯಮಂತ್ರಿಗಳು ಬಡ್ಜೆಟ್ ಪ್ರಿಪೇರ್ ಮಾಡುವಾಗ ಅದನ್ನೆಲ್ಲ ಪರಿಗಣಿಸೇ ಮಾಡ್ತಾರೆ, ಗಣನೆಗೆ ತಗೊಂಡೇ ಮಾಡ್ತಾರೆ. ಅಲ್ಲ, ಅದನ್ನು ಚರ್ಚೆ ಮಾಡ್ಬೋದು. ಯಾಕೆಂದರೆ ಅವ್ರ ಗಮನಕ್ಕೆ, ಶಾಸಕರ ಗಮನಕ್ಕೂ ತರೋದು ಸಾಮಾನ್ಯವಾಗಿ ಬಡ್ಜೆಟ್ನಲ್ಲಿ ಮಾಡುವಂಥದ್ರಲ್ಲಿ ಅಥವಾ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡುವಂಥ ಮುಖ್ಯವಾದಂಥ ಪಾಲಿಸಿ ಡಿಸಿಷನ್ಗಳಿದ್ದರೆ ಅದನ್ನು ಕೂಡ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಮಾಡ್ತಾರೆ. ಇದನ್ನು ತರಬಹುದು ಅಂತ ಅಂದ್ಕೊಳ್ತೀನಿ ನಾನು. ಅನುದಾನದೊಂದು ಅಸಮಾಧಾನ ಇದೆ ಸರ್, ಅದನ್ನೇನಾದರೂ ಭರವಸೆ ಕೊಡ್ತಾರಾ? ಇಲ್ಲ, ಈಗಾಗಲೇ ಹೇಳಿದ್ದಾರೆ, ಮೊನ್ನೆನೇ CLPನಲ್ಲಿ ಹೇಳಿದ್ದಾರೆ.
ಮಹತ್ವದ ಸಭೆಗೆ ಬ್ರೇಕ್ ಬಿದ್ದ ಬೆನ್ನಲ್ಲೇ DCM ಅಲರ್ಟ್ ಆಗಿದ್ದಾರೆ ಸರ್. ಹಿರಿಯ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ ಸಂಜೆ ಔಟ್ ಕೂಡ ಆಗ್ಬೋದು. ಸರ್, ಈಗ ದೆಹಲಿ ಚಲೋ ಅಂದ್ರೆ ಅನುದಾನ ತಾರತಮ್ಯ ವಿಚಾರ, ತೆರಿಗೆ ತಾರತಮ್ಯ ವಿಚಾರದಲ್ಲಿ ದೆಹಲಿ ಚಲೋ ಮಾಡಬೇಕು, ಎಲ್ಲೆಲ್ಲಿ ಕಾಂಗ್ರೆಸ್ ರಾಜ್ಯಗಳಲ್ಲಿ ಇರುವಂತ ಎಲ್ಲರೂ ಒಟ್ಟುಗೂಡಿಸಿ ಕೇಂದ್ರಕ್ಕೆ ಇದು ಮಾಡಬೇಕು. ಈ ಹಿಂದಿನಿಂದ ಕೂಡ ಹೋರಾಟ ಇಲ್ಲ, ಈಗ ಮಾಡ್ತಾ ನಾವು ನಮ್ಮ ರಾಜ್ಯದಿಂದ ನಾವು ಈಗಾಗಲೇ ಹೋಗಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ಗಮನ ಸೆಳೆದಿದ್ದೇವೆ. ಬೇರೆ ಬೇರೆ ರಾಜ್ಯದವರು ಕೂಡ ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ನಾನ್ BJP ಸ್ಟೇಟ್ಸ್ ಏನಿದೆ ರೂಲಿಂಗ್ ಇದೆ ಅವರೆಲ್ಲರೂ ಕೂಡ ದಕ್ಷಿಣ ಭಾರತದಲ್ಲಂತೂ ಇನ್ನೂ ಹೆಚ್ಚಿನ ಇದಿದೆ. ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ನಾವೆಲ್ಲ ವಾಯ್ಸ್ ಮಾಡಬೇಕು ಅಂತಕ್ಕಂಥದ್ದು ಹಿಂದೆನೂ ಕೂಡ ಚರ್ಚೆ ಆಗಿದೆ. ಅದನ್ನು ಯಾವ ರೀತಿ ಮುಖ್ಯಮಂತ್ರಿಗಳು ಮಾತಾಡ್ಕೊಂಡು ಮಾಡ್ತಾರೆ ಗೊತ್ತಿಲ್ಲ ನನಗೆ. ನಿಲ್ಲಿಸಿಲ್ಲ, ಇಲ್ಲ ನಿಲ್ಲಿಸಿಲ್ಲಲ್ಲ, ನಿಲ್ಲಿಸಿಲ್ಲ. ಮಧ್ಯದಲ್ಲಿ ಅಧಿವೇಶನ ಬಂತು ಅಂತ ನಿಂತಿದೆ ಅಷ್ಟೇ. ನಾವ್ಯಾರು ನಿಲ್ಲಿಸೇ ಇಲ್ವಲ್ಲ. ಜಲವಾರ ನಡೀತಾ ಇದೆ. ಹೌದು, ಈಗ ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾವು ನಿಲ್ಲಿಸಿಲ್ಲ. KDP ಸಭೆಗಳು ಮತ್ತು ಜನಸ್ಪಂದನ ಸಭೆಗಳು ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದ್ದಾರೆ, ನೀವು ಜನಸ್ಪಂದನ ಮುಂದುವರಿಸಬೇಕು, ಜನರ ಅಹವಾಲುಗಳನ್ನು ಕೇಳಬೇಕು ಅಂತ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.